ಐನಾಪುರದಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ. ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವಂತಾಗಬೇಕು. ರಾಜು ಕಾಗೆ. ಮಹಿಳೆಯರು ಯಾರ ಮೇಲೂ ಅವಲಂಬಿತರಾಗದೆ ಸರ್ಕಾರದ ಯೋಜನೆಗಳು ಹಾಗೂ ಕಡ್ಡಾಯ ಶಿಕ್ಷಣದ ಮೂಲಕ ಸ್ವಾವಲಂಬಿಯಾಗಿ ಬದುಕು ನಡೆಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ? ಹಾ ಡ್ಯಾಡ್. ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ. ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ. ಐ ನೋ ದಟ್. ಮತ್ತೆ ಇದು? ದಿಸ್ ಇಸ್ ಗ್ರೇಟ್ ಡ್ಯಾಡ್, ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್. ವೈಬ್ ಅಂದ್ರೆ ಮೈ ಟೈಪ್, ಲೈಕ್ ದಿಸ್. ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್. ಅಂದ್ರೆ ಇದು ಫ್ಯಾಮ್ ಜಾಮ್. ಈಗ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗ್ತಾ ಇದೆ. ನ್ಯೂ ಟೈಮ್ಸ್, ನ್ಯೂ ಟ್ರೆಂಡ್ಸ್. ಅವರು ಗುರುವಾರ ದಿನಾಂಕ 24ರಂದು ಐನಾಪುರ್ ಪಟ್ಟಣ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ಸನ್ 2022-23ನೇ ಸಾಲಿನ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆಯ ಹಂತ 4ರಲ್ಲಿ ಆಯ್ಕೆಯಾದ 410 ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 10 ಪೌರ ಕಾರ್ಮಿಕರಿಗೆ ಬ್ಯಾಟರಿ ಹಾಗೂ ಇನ್ವರ್ಟರ್ಗಳನ್ನು ವಿತರಣೆ ಮತ್ತು 15ನೇ ಹಣಕಾಸು ಯೋಜನೆಯಡಿ ಖರೀದಿಸಿದ ಟ್ರ್ಯಾಕ್ಟರ್ ಹಾಗೂ ಟೇಲರ್ ಅನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ವಿರೋಧ ಪಕ್ಷಗಳು ಗ್ಯಾರಂಟಿ ಯೋಜನೆ ಬಗ್ಗೆ ಆರೋಪದ ನಡುವೆ ಹಲವಾರು ಜನಪರ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ. ಕಾಗವಾಡ ಮತಕ್ಷೇತ್ರ 1ರಲ್ಲಿಯೇ ಇಲ್ಲಿಯವರೆಗೆ ಸುಮಾರು 400 ಕೋಟಿ ಗ್ಯಾರಂಟಿಗೆ ಹಣವನ್ನು ನೀಡಲಾಗಿದೆ. ಪ್ರತಿ ತಿಂಗಳು ಸುಮಾರು 12 ಕೋಟಿ ಹಣವನ್ನು ನೀಡಲಾಗುತ್ತಿದೆ. ಇದನ್ನು ಸಹಿಸದೆ ವಿರೋಧ ಪಕ್ಷದವರು ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ದಿವಾಳಿ ಆಗಲಿದೆ ಎನ್ನುವವರು ನಮ್ಮ ಯೋಜನೆಗಳನ್ನು ನಕಲಿಸಿ ಮಹಾರಾಷ್ಟ್ರ ಹಾಗೂ ದೆಹಲಿ ರಾಜ್ಯಗಳಲ್ಲಿ ಜಾರಿಗೆ ತಂದಿದ್ದಾರೆ. ಅಲ್ಲಿನ ಸರ್ಕಾರ ದಿವಾಳಿ ಆಗುವುದಿಲ್ಲವೇ? ಇದು ವಿರೋಧ ಪಕ್ಷವು ನಮ್ಮ ಅಭಿವೃದ್ಧಿ ಸಹಿಸದೆ ಆರೋಪ ಮಾಡುತ್ತಿವೆ ಎಂದು ಹೇಳಿದರು. ನನ್ನ ಮತಕ್ಷೇತ್ರದಲ್ಲಿ 100ರಿಂದ 150 ಕೋಟಿ 100ರಿಂದ 150 ಕೋಟಿ ರೂಪಾಯಿಯ ರಸ್ತೆ ಅಭಿವೃದ್ಧಿಗೆ ಹಣವನ್ನು ತಂದಿದ್ದೀವಿ. ಇವು ಎಲ್ಲಿಂದ ಹಣ ಬಂದು? ನಮ್ಮ ಸರ್ಕಾರ ಲೂಟಿಯಾಗಿತ್ತು. ನಮ್ಮ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿಗಳಿಂದ 65,000 ಕೋಟಿ ರೂಪಾಯಿ ನಮಗೆ ಬರ್ಡನ್ ಆಗ್ತಾ ಇದೆ. ಎಷ್ಟು? 65,000 ಕೋಟಿ. ನಮ್ಮದು ಬಜೆಟ್ ಪರಿಸ್ಥಿತಿ ವರ್ಷದ 4,10,000 ಕೋಟಿ. ಅಂದ್ರೆ ಒನ್ ಪಾರ್ಟ್ ಆಫ್ ದ ಒನ್ ಥರ್ಡ್ ಒನ್ ಪಾರ್ಟ್ ನಮಗೆ ಬರ್ಡನ್ ಆಗ್ತಾ ಇದೆ. ಆ ಬರ್ಡನ್ ಆಗ್ತಾ ಇದೆ ಸರ್. ನಿಮಗೆ ನಾವು ಅಕ್ಕಿ ಕೊಡೋದು ಬಂದ್ ಮಾಡಿದೀವಿ ಏನ್ರಿ? ಯಾಕಂದ್ರೆ ತಿಂಗಳ ಹಾಕಿ ಬರಾಗದಾವಿಲ್ರಿ. ತಿಂಗಳ 2,000 ಅವು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ 4 ತಿಂಗಳು ಬರ್ತಿರ್ಬೇಕು. 2,000 ರೂಪಾಯಿ ಬರೋದಾವಿಲ್ರಿ. ಮತ್ತೆ ಕೊಡಾಕದೇವಲ್ಲ. ಹ್ಞೂ ಅನ್ರಲ್ಲ. ಮತ್ತೆ ಸುಮ್ಮನೆ ಇಲ್ಲಿ ಗಟ್ಲ ಹರ್ಕೊಳಕದೇನ? ಆಯ್ತು ಅಕ್ಕಾಗೋಳ್ರಿ. ನಾವು ಹೆಣ್ಮಕ್ಳಿಗೆ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ವಿ. ಯಂತ್ರ ಕೊಟ್ಟಿವಿ, ಇಲ್ಲಿ ಕೊಟ್ಟಿವಿ. ರಾಜು ಕಾಗೆ ಕಿಶನ್ ಕೊಟ್ಟಿಲ್ಲಕ್ಕ. ಯಾರು ಕಿಶನ್ ಕೊಟ್ಟಿಲ್ಲ. ಸರ್ಕಾರದಿಂದ ನಮಗಿಲ್ಲಿ ನಾವು ಪೋಸ್ಟ್ಮನ್ಗಳು ಯಾತ್ರಾವನ್ನು ಮಾಡ್ತಾ ಇದ್ದಾರೆ. ನಾವು ನಾಳೆ 28ನೇ ತಾರೀಕು ಒಂದು ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಬರ್ತಾರೋ, ಉಪಮುಖ್ಯಮಂತ್ರಿಗಳು ಬರ್ತಾರೋ. ನಾವು ಒಂದು 10 ಲಕ್ಷ ಜನರನ್ನು ಕೂಡಿಸಿ ನಾವು ಒಂದು ಅವ್ರಿಗೆ ಉತ್ತರ ಕೊಡ್ಬೇಕಲ್ಲ. ಉತ್ತರ ಕೊಡಿದ್ರೆ ನಾವು ತಪ್ಪಿಲ್ಲ ಉತ್ತರ ಅನಿಸ್ತೈತಿ. ನನಗೆ ಯಾವ ತುಡುಗ ಅಂತಂದ್ರೆ ನಾ ಸುಮ್ಮವಾದಿ ಅಂದ್ರೆ ಮಗ ತುಡುಗು ಮಾಡಿದ ಸುಮ್ಮೋಗಿದ ಅದು ಅಂತಾರೆ. ಅದಕ್ಕೆ ಪ್ರತಿ ಉತ್ತರ ಕೊಡ್ಬೇಕಲ್ಲ. ಆ ಪ್ರತಿ ಉತ್ತರ ಕೊಡಿಸಲು ನಾವಲ್ಲಿ ಯಾರ ಸಿಲಿಂಡರ್ ಯಾರ ಕೈ ಆಗೈತ್ರಿ? ಕೇಂದ್ರ ಸರ್ಕಾರ ನಾವು ಹೆಂಗ್ ಬೆಲೆ ಏರಿಕೆ ಮಾಡಿದ್ವಿ. ಪೆಟ್ರೋಲ್ ಡೀಸೆಲ್ ಯಾರ ಕೈ ಆಗೈತಪ್ಪ? ಕೇಂದ್ರ ಸರ್ಕಾರ. ಅದನ್ನ ನಾವು ಮಾಡಿದ್ವಿ. ಆಮೇಲೆ ಇವತ್ತು ಎಣ್ಣೆ, ಕಾಳ, ಉಪ್ಪ ಏನ್ ನೀವು ಉಪಜೀವನಕ್ಕೆ ದಿನನಿತ್ಯ ಉಪಜೀವನಕ್ಕೆ ಹತ್ತುವಂತ ಎಲ್ಲ ವಸ್ತುಗಳು ಬೆಲೆ ಏರಿಕೆಗಳಾಗಿದಾವೆ. ಅದಕ್ಕೆ ಕೇವಲ ರಾಜ್ಯ ಸರ್ಕಾರದ ಮೇಲೆ ನೀವು ಭಾರ ಹೊರಿಸ್ತಿದ್ರೆ ಮಹಾರಾಷ್ಟ್ರದಲ್ಲಿ ನೀವು ಕಡಿಮೆ ಮಾಡಿ ತೋರಿಸ್ರಿ, ದಿಲ್ಲಿಯಲ್ಲಿ ಕಡಿಮೆ ಮಾಡಿ ತೋರಿಸ್ರಿ. ಎಲ್ಲೆಲ್ಲಿ ನಿಮ್ಮ ರಾಜ್ಯಗಳಲ್ಲಿ ಬೆಲೆ ಏರಿಕೆ ಐತಲ್ಲ ಅಲ್ಲಿ ನೀವು ಮಾಡಿ ತೋರಿಸ್ರಿ. ನಾವು ಮಾಡ್ತೇವೆ, ನಿಮ್ ಜೊತೆಗೆ ಕಾಂಪಿಟೇಷನ್ ಬರ್ತೇವೆ. ಇದು ಭಾಷಣ ಮಾಡೋದು ಅಕ್ಕಾಗೋಡ್ರಿ. ಇಲ್ಲಿ ಬೇರೆ ಮತ್ತೆ ನಿಜ ಸಂಗತಿ ಹೋಗಿ ಅಲ್ಲಿ ಇಲ್ಲಿ ಬದ್ನಿಕಾಯಿ ತಿನ್ಬೇಡ್ರಿ ಯಾರು. ಬದ್ನಿಕಾಯಿ ಬಹಳ ಬಾಚಕೈತೆ ಅಂತ ಹೇಳ್ತೇನೆ. ಮತ್ತೆ ಮನ್ಯಾಗ ಹೋಗಿ ನಾನು ರಾತ್ರಿ ಬದ್ನಿಕಾಯಿ ತಿಂತಿರ್ತೇನೆ. ಭಾಷಣ ಮಾಡೋದು ಬಹಳ ಈಸಿ ಐತಿ. ನಾವು ಅನುಕರಣೆಗೆ ತರುವುದು, ಅದು ಕಾರ್ಯರೂಪಕ್ಕೆ ತರುವುದು ಬಹಳ ತೊಂದರೆಗಳಿದಾವೆ. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸರೋಜಿನಿ ಗಾನ್ಗೇರ್, ಸದಸ್ಯರಾದ ಅರುಣ್ ಗಾನ್ಗೇರ್, ಪ್ರವೀಣ್ ಗಾನ್ಗೇರ್,
ಸಂಜು ಬಿರ್ಡಿ, ಸುರೇಶ್ ಅಡಿಶೇರಿ, ಕುಮಾರ್ ಜೈಕರ್, ಸಂಜಯ್ ಕುಸನಾಳಿ, ಮುಖ್ಯಾಧಿಕಾರಿ ಮಹಂತೇಶ್ ಕೌಲಾಪುರ್, ಮುಖಂಡರಾದ ಸುಭಾಷ್ ಪಾಟೀಲ್, ಸದಾಶಿವ್ ಗಾನ್ಗೇರ್, ಸುರೇಶ್ ಗಾನ್ಗೇರ್, ಪ್ರಕಾಶ್ ಕೊರ್ಬು, ಸುರೇಶ್ ಅಡಿಶೇರಿ, ಗೋಪಾಲ್ ಮಾನ್ಗಾಮೆ, ಸುನೀಲ್ ಪಾಟೀಲ್, ಉಮಾಜಿ ನಡೋನಿ, ಸದಾಶಿವ್ ಗಾನ್ಗೇರ್, ಮಹೇಶ್ ಸೊಲ್ಲಾಪುರ್, ಸಹದೇವ್ ನಾಯಿಕ್, ಅನಿಲ್ ಕುಮಾರ್ ಸತ್ತಿ, ವಿಶ್ವನಾಥ್ ನಾಮ್ದಾರ್, ಸುನೀಲ್ ಔಟಿ, ಧರೆಪ್ಪ ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹಂತೇಶ್ ಕೌಲಾಪುರ್ ಸ್ವಾಗತಿಸಿದರು. ಮಹೇಶ್ ಸೊಲ್ಲಾಪುರ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.